ತೊಂದರೆ ಆಗುತ್ತೆ. ಈ ಜಮೀನಲ್ಲಿರೋರಿಗೆ ಅವ್ರಿಗೆ ಈಗ ರೈತರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅದೆಲ್ಲ ನೋಡ್ಕೊಂಡು ಶೋ ದೊಡ್ಡ ಶೋ ಮಾಡ್ತಾರೆ ಅಂದ್ಮೇಲೆ ಸರಿಯಾಗಿ ಮಾಡ್ಕೋಬೇಕು ಅವರೆಲ್ಲ. ಎಲ್ಲ ನೋಟಿಸ್ ಕಳ್ಸ್ಯಾರೆ ಅಂತ ಹೇಳ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ಇಷ್ಟ ದಿವಸ ಸುಮ್ಮನೆ ಇದ್ದವ್ರು ಈಗ ಅವರು ಹತ್ರಕ್ಕೆ ಬಂದ್ಮೇಲೆ ಇದೆ ಇಷ್ಟೆಲ್ಲ ಮಾಡ್ಕೊಳೋದಕ್ಕಿಂತ ಮುಂಚೆ ಮೊದ್ಲು ಏನ್ ಮಾಡ್ತಿದ್ರು ಅಂತ ಕೇಳ್ತಿದ್ದೀರಿ. ಮೊದ್ಲು ಏನ್ ಮಾಡ್ತಾರೆ ಸ್ಟುಡಿಯೋದವ್ರು ತಪ್ಪು ಅನ್ಸುತ್ತಾ ನಿಮ್ಗೆ ಇಲ್ಲಿ? ಇಲ್ಲ ಸರ್, ಅದು ಸ್ಟುಡಿಯೋದವ್ರದ್ದು ತಪ್ಪಂದ್ರೆ ಸ್ಟುಡಿಯೋದವ್ರ ತಪ್ಪ ಅದೇ ರೀ. ಆ ಜಾಗದವ್ರದ್ದು ಜಾಗದವ್ರು ಸರ್ ಹಿಂದೆ ನಡ್ಕೊಂಡ್ ಬಂದಾರಲ್ಲ, ಈ 24 ನೋಟಿಸ್ ಕಳ್ಸ್ಯಾರ ಕೊಟ್ಟಾರೆ ಅಂತ ಹೇಳ್ತಾ ಇದ್ಮೇಲೆ ಇದೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಫಸ್ಟೇ, ಅದು ನೆಕ್ಸಕ್ ಮುಂಚೆ. ಏನಂತೀರ? ಅದೆಲ್ಲ ಫಸ್ಟ್ ಎಲ್ಲ ನೋಡ್ಕೊಂಡು ಎಲ್ಲ ಶೋ ಮಾಡಕ್ ಇದು ಮಾಡ್ಕೋಬೇಕು. ಇವರು ಫಸ್ಟ್ ಎಲ್ಲ ಬಿಟ್ಬಿಟ್ಟು ಅವರು ಬೋಲ್ಟ್ ನೆಟ್ ಟೈಟ್ ಮಾಡ್ತಾರೆ ಅಂತಾರೆ, ಇವರು ಸಾಧಕ ಕೆಲವ್ರ ಮೇಲೆ ಹೇಳ್ತಾ ಇದಾರೆ, ಎಲ್ಲಾರ ಮೇಲೆ ಇವರು ಇದು ಮಾಡ್ಕೋತಾ ಇದಾರಲ್ಲ. ಇವ್ರು ಜಾಗದವ್ರು ಏನ್ ಮಾಡ್ಬೇಕು, ಫಸ್ಟ್ ನೋಟ್ ಇದಾಗ ತಗೋಬೇಕಿತ್ತಲ್ಲ, ಪರ್ಮಿಷನ್ ಎಲ್ಲ ತಗೊಂಡು ಮಾಡ್ಬೇಕದ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ವಿಜಯನಗರದಿಂದ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಸ್ ಸರ್, ಏನಂತೀರಿ? ನಿಮಗೇನು ಅನ್ಸುತ್ತೆ ಬಿಗ್ ಬಾಸ್ ವಿಚಾರ? ಸರ್ ಜಾಲಿವುಡ್ ಇದೆಯಲ್ಲ, ಅದರಲ್ಲಿ ಬೇರೆ ಪ್ರೋಗ್ರಾಮ್ಗಳು ಯಾವ ನಡೆಯಲ್ಲ ಸರ್, ಬಿಗ್ ಬಾಸ್ ಬಿಟ್ರೆ ನಡೀತಾ ಹೌದಲ್ಲ ಸರ್? ನಡೀತಿರ್ಬೇಕು, ನನಗೂ ಗೊತ್ತಿಲ್ಲ ಸರ್. ನಡೀತಾ ಇರ್ತಾವು. ಆ ಟೈಮಲ್ಲಿ ಏನು ಇದು ಮಾಡಿದೆ, ಈ ಟೈಮಲ್ಲಿ ಮಾಡಿದ್ರೆ ಇಡೀ ಕನ್ನಡ ಜನತೆನ ಬಿಗ್ ಬಾಸ್ ಇಷ್ಟಪಡ್ತಾ ಇದೆ. ಈ ಎಂಟರ್ಟೈನ್ಮೆಂಟ್ಗಾಗಿ ನೋಡ್ತಾ ಇದಾರೆ, ಅದ್ರಲ್ಲಿ ಏನು ಸಮಾಜಕ್ಕೆ ಏನು ಮಾಹಿತಿ ಬರಲ್ಲ. ಬಟ್ ನೋಡ್ಬೇಕಂತ ಖುಷಿಯಿಂದ ನೋಡ್ತಾರೆ ಮನೇಲಿ ಮಕ್ಕಳು, ನಾವಾಗಲಿ ಊಟ ಮಾಡಿ 9 ಗಂಟೆಯಿಂದ 10 ಗಂಟೆ ಮಟ್ಟ ನೋಡ್ತಾ ಇರ್ತೇವೆ. ಸಮಾಜಕ್ಕೆ ಏನು ಒಳ್ಳೆ ಮೆಸೇಜ್ ಇರಲ್ಲ. ಬಟ್ ಸುದೀಪ್ ಸರ್ ನಿಲ್ಸ್ಕೊಡ್ತಾರಲ್ಲ, ಆ ಇದರಿಂದ ಈಗ ಹಿಂದಿಯಲ್ಲಿ ಬರ್ತಾ ಇದೆ, ಎಲ್ಲಾ ಭಾಷೆಯಲ್ಲಿ ಬರ್ತಾ ಇದೆ. ನಮ್ ಕನ್ನಡ ಭಾಷೆಯಲ್ಲಿ ಬರ್ತಾ ಇದೆ ಅನ್ನೋದು ನಮ್ಗೆ ಒಂದು ಹೆಮ್ಮೆ, ಹೌದಲ್ಲ ಸರ್? ನಮ್ ಕನ್ನಡ ಭಾಷೆ ಬರ್ತಾ ಇದೆ, ಹೆಮ್ಮೆಯಿಂದ ನಾವು ನೋಡ್ತೇವೆ. ಇವ್ರು ಈ ತರ ಮಾಡ್ತಾ ಇದ್ರು ಏನ್ ಸರ್ ಗೊತ್ತಾಗ್ತಾ ಇಲ್ಲ ನಮ್ಗೆ. ಸರ್ ಮಾಡ್ತಾ ಇರೋದು ಒಳ್ಳೇದ ಸರಿನಾ ಸರ್ ಸರ್ಕಾರದಿಂದ? ನೀವು ಅಳ್ತಾ ಇದ್ದೀರಾ ಮಂಜುನಾಥ್ ಅವರೇ? ಇಲ್ಲ, ಒಂಥರ ಫೀಲಿಂಗ್ ಆಗ್ತಾ ಇದೆ ಸರ್. ಸಮಾಧಾನ ಮಾಡ್ಕೊಳ್ಳಿ. ಬಹಳ ಫೀಲಿಂಗ್ ಆಗ್ತಾ ಇದೆ ಸರ್ ನಂಗೆ. ಯಾಕೆ ಈ ಸರ್ಕಾರ ಬರೀ ಏನಾದ್ರು ಮಾಡಿ ಬರೀ ಗೊಂದಲ ಮಾಡ್ತಾ ಇದೆ ಸರ್. ಸರ್ಕಾರ ಬಂದ ಎಲ್ಲಾನು ಹೌದಲ್ಲ ಸರ್? ಈ ಸಮೀಕ್ಷೆ ಅಂತ ಮಾಡ್ತಾ ಇದಾರೆ, ಅದು ಜಾತಿ ಸಮೀಕ್ಷೆ ಅಲ್ಲ, ಆ ಸಮೀಕ್ಷೆ ಈ ಸಮೀಕ್ಷೆ, ಈ ಜನರ ನಡುವೆ ತರೋದು, ಈ ತರ ಮಾಡ್ತಾ ಇದೆ. ಬಟ್ ಅವ್ರು ಫ್ರೀಗೆ ಕೊಡ್ತಾ ಇದಾರೆ, ಅದೆಲ್ಲ ಒಳ್ಳೇದ್ ಮಾಡ್ತಾ ಇದಾರೆ, ಒಳ್ಳೇದ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ತರ ನಡೆಯೋದಲ್ಲ. ಇವ್ರು ಯಾಕೆ ಸುಮ್ಮನೆ ತಗೋಬೇಕು ಸರ್ಕಾರದಿಂದ? ಇದಕ್ಕೆ ನಡೆಯೋಗಿಲ್ಲ, ಸ್ಟಾರ್ಟ್ ಆಗಿನ ಮುಂಚೆನೆ ಹೋಗಿ ಅಲ್ಲೆಲ್ಲ ಚೆಕ್ ಮಾಡಿ ಸರಿ ಇದೆಯಲ್ಲ ಅಂತ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಕ್ ಕೊಡುವ. ಸ್ಟಾರ್ಟ್ ಆಗಿ 2 ವಾರ ಆದ್ಮೇಲೆ ಈ ತರ ಮಾಡಿದ್ರೆ ಸರ್. ಓಕೆ ಫೈನ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಈಗ ರಾಯಚೂರಿನಿಂದ ಸಾಯಿ ಪ್ರಕಾಶ್ ಅಂತ ಕರೆ ಮಾಡಿದ್ದಾರೆ. ಸಾಯಿ ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಆರಾಮಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ಫಸ್ಟ್ ಕ್ಲಾಸ್ ಸರ್, ಥ್ಯಾಂಕ್ ಯು. ನೀವ್ ಹೆಂಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಏನಿಲ್ಲ ಸರ್, ನಾವು ಸುದೀಪ್ ಸರ್ ಅವರು ಒಳ್ಳೆ ಅಭಿಮಾನಿಗಳು. ನಾವು ಒಳ್ಳೆ ಅಭಿಮಾನಿಗಳು ಅಂದ್ರೆ ಹೆಂಗ್ ಸರ್? ನಾವು ಒಳ್ಳೆ ಅಭಿಮಾನಿ ಅಂತಂದ್ರೆ ಈಗ ಬಿಗ್ ಬಾಸ್ ಅಂತ ನಾವು ನೋಡಲ್ಲ, ಅವ್ರ ಫಿಲ್ಮ್ಗೆ, ಅವ್ರ ನಟನೆಗೆ, ಅವ್ರು ಯಾವಾಗಾದ್ರೂ ಅಲ್ಲಿ ಶೋದಲ್ಲಿ ಮಾತಾಡ್ತಾರಲ್ಲ ಅದೇ ಸಂಡೇ, ಅವಾಗ ನಾವು ಒಂದಿಷ್ಟು ನೋಡ್ತೀವಿ ಅದು ಶೋನ. ಆದ್ರೆ ನಮ್ಗೆ ಆ ಶೋದಿಂದ ಏನ್ ಜನರಿಗೆ ಏನ್ ಉಪಯೋಗ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ನಮ್ಗೇನ್ ಅನ್ಸುತ್ತೆ, ಅದು ಅದರಿಂದ ಏನ್ ಒಳ್ಳೇದ್ ಏನಿದೆ, ಅದು ನೋಡಿದ್ರೆ ಏನ್ ಬರುತ್ತೆ ಅಂತನೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಜನ ಅದನ್ನೇ ಮಾತಾಡ್ತಾ ಇರ್ತಾರೆ ಅದ್ರ ಬಗ್ಗೆನೆ. ಅದರಿಂದ ಒಂದು ರಾಜ್ಯಕ್ಕೆ ಒಳ್ಳೇದಾಗುತ್ತೋ, ಒಂದ್ ದೇಶಕ್ಕೆ ಒಳ್ಳೇದಾಗುತ್ತೋ, ಅಥವಾ ಯಾವ್ದಾದ್ರು ಒಂದು ಮೆಂಟಲಿ ವಿಕಸನ ಏನಾದ್ರು ಆಗುತ್ತಾ, ನಮ್ದು ಏನಾದ್ರು ಸಾಮರ್ಥ್ಯ ಹೆಚ್ಚಿಗಾಗುತ್ತಾ? ಏನೂ ಇಲ್ಲ. ಅದರಿಂದ ಏನು ಒಳ್ಳೇದು ಏನಿದೆ ಆ ಶೋ ಇಂದ? ಏನೂ ಇಲ್ಲ, ಬರೀ ಎಂಟರ್ಟೈನ್ಮೆಂಟ್ ಪರ್ಪೋಸ್ ಇದೆ ಅದು ಶೋ. ಆಮೇಲೆ ಅದನ್ನ ಅಷ್ಟೇ ಶೋ ಅಷ್ಟೇ ನೋಡಲ್ಲ, ಅದನ್ನ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದಲ್ದೆ ಮತ್ತೆ ಈಗ ನೀವು ಮೀಡಿಯಾದವ್ರ ಕೆಲವೊಂದು ಚಾನೆಲ್ಗಳು ಅದನ್ನೇ ಮತ್ತೆ ರಿಪೀಟ್ ಆಗ್ತಾರೆ. ನಾವು ಯೂತ್ಸ್ ಆಗ್ಲಿ, ಈಗ ಇಲ್ಲಿನ ಜನ ಅದನ್ನೇ ನೋಡ್ಕೊಂಡ್ ಕುಂತ್ರೆ ದೇಶದ ಬಗ್ಗೆ ಈಗ ಮುಂದೆ ದೇಶದ ಪ್ರೊಡಕ್ಟಿವಿಟಿ ಅಲ್ಲಿ ಕಡಿಮೆ ಹಾಕಂತ ಹೋಗುತ್ತಲ್ಲ. ಬರೀ ಇದ್ರಲ್ಲೇ ನಾವು ಇನ್ಸ್ಟಾಗ್ರಾಮು, ಈ ಬಿಗ್ ಬಾಸ್ ಇದ್ರಲ್ಲೇ ನಾವು ಮುಳುಗೋಗ್ಬಿಟ್ರೆ ಕರೆಕ್ಟ್ ದೇಶದ ಮುಂದೆ ಪ್ರಗತಿ ಹೆಂಗಾಗುತ್ತೆ? ಈಗ ನಾವು ಬರೀ ಇದನ್ನೇ ಅಂದ್ರೆ ಎಂಟರ್ಟೈನ್ಮೆಂಟ್ ಓಕೆ, ಈಗ ಮನೆಯಲ್ಲಿ ಬೋರ್ ಆಗ್ತಾ ಇದ್ರೆ ನೋಡಿ, ಬೇಡ ಅನ್ನಲ್ಲ. ಕರೆಕ್ಟ್ ಸಾಹೇಬ್ರಿಗೆ, ರಿಮೋಟ್ ನಿಮ್ ಕೈಯಲ್ಲೇ ಇರುತ್ತೆ, ಆಫ್ ಮಾಡ್ಬೇಕು, ಕೆಲಸ ಮಾಡಕ್ ಹೋಗ್ಬೇಕು.
ಇಲ್ಲ ಸರ್, ನಾವು ನೋಡಲ್ಲ. ಈಗ ಮನೇಲಿ ನೋಡ್ತಾ ಇರ್ತಾರೆ ಅಥವಾ ಬೇರೆಯವ್ರು ನೋಡ್ತಾ ಇರ್ತಾರೆ. ಅದರಿಂದ ಏನ್ ಒಳ್ಳೇದೇನಾಗ್ತಾ ಇದೆ ಅಂತ ಅಂದ್ರೆ ಇಂಡಿವಿಜುವಲ್ ಆಗಿ ನಾನು ಅದೇ ಇಂಡಿವಿಜುವಲ್ ಮೈ ಒಪಿನಿಯನ್. ಕರೆಕ್ಟ್. ಅದರಿಂದ ನಿಮ್ಗೆ entertainment ಸಿಗುತ್ತೆ ಇಲ್ಲನಲ್ಲ. ಅದರಿಂದ ತೊಂದರೆ ಆಗುತ್ತೆ. ಈ ಜಮೀನಲ್ಲಿರೋರಿಗೆ ಅವ್ರಿಗೆ ಈಗ ರೈತರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅದೆಲ್ಲ ನೋಡ್ಕೊಂಡು ದೊಡ್ಡ ಶೋ ಮಾಡ್ತಾರೆ ಅಂದ್ಮೇಲೆ ಸರಿಯಾಗಿ ಮಾಡ್ಕೋಬೇಕು ಅವರೆಲ್ಲ. ಎಲ್ಲ ನೋಟಿಸ್ ಕಳ್ಸ್ಯಾರೆ ಅಂತ ಹೇಳ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ಇಷ್ಟ ದಿವಸ ಸುಮ್ಮನೆ ಇದ್ದವ್ರು ಈಗ ಅವರು ಹತ್ರಕ್ ಬಂದ್ಮೇಲೆ ಇದೆ ಇಷ್ಟೆಲ್ಲ ಮಾಡ್ಕೊಳೋದಕ್ಕಿಂತ ಮುಂಚೆ ಮೊದ್ಲು ಏನ್ ಮಾಡ್ತಿದ್ರು ಅಂತ ಕೇಳ್ತಿದ್ದೀರಿ. ಮೊದ್ಲು ಏನ್ ಮಾಡ್ತಾರೆ ಸ್ಟುಡಿಯೋದವ್ರು ತಪ್ಪು ಅನ್ಸುತ್ತಾ ನಿಮ್ಗೆ ಇಲ್ಲಿ? ಇಲ್ಲ ಸರ್, ಅದು ಸ್ಟುಡಿಯೋದವ್ರದ್ದು ತಪ್ಪಂದ್ರೆ ಸ್ಟುಡಿಯೋದವ್ರ ತಪ್ಪ ಅದೇ ರೀ. ಆ ಜಾಗದವ್ರದ್ದು ಜಾಗದವ್ರು ಸರ್ ಹಿಂದೆ ನಡ್ಕೊಂಡ್ ಬಂದಾರಲ್ಲ, ಈ 24ದಿಂದ ನೋಟಿಸ್ ಕಳ್ಸ್ಯಾರ ಕೊಟ್ಟಾರೆ ಅಂತ ಹೇಳ್ತಾ ಇದ್ಮೇಲೆ ಇದೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಫಸ್ಟೇ, ಅದು ನೆಕ್ಸಕ್ ಮುಂಚೆ. ಏನಂತೀರ? ಅದೆಲ್ಲ ಫಸ್ಟ್ ಎಲ್ಲ ನೋಡ್ಕೊಂಡು ಎಲ್ಲ ಶೋ ಮಾಡಕ್ ಇದು ಮಾಡ್ಕೋಬೇಕು. ಇವರು ಫಸ್ಟ್ ಎಲ್ಲ ಬಿಟ್ಬಿಟ್ಟು ಅವರು ಬೋಲ್ಟ್ ನೆಟ್ ಟೈಟ್ ಮಾಡ್ತಾರೆ ಅಂತಾರೆ, ಇವರು ಸಾಧಕ ಕೆಲವ್ರ ಮೇಲೆ ಹೇಳ್ತಾ ಇದಾರೆ, ಎಲ್ಲಾರ ಮೇಲೆ ಇವರು ಇದು ಮಾಡ್ಕೋತಾ ಇದಾರಲ್ಲ. ಇವ್ರು ಜಾಗದವ್ರು ಏನ್ ಮಾಡ್ಬೇಕು, ಫಸ್ಟ್ ನೋಟ್ ಇದಾಗ ತಗೋಬೇಕಿತ್ತಲ್ಲ, ಪರ್ಮಿಷನ್ ಎಲ್ಲ ತಗೊಂಡು ಮಾಡ್ಬೇಕದ. ಕರೆಕ್ಟ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ವಿಜಯನಗರದಿಂದ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಸ್ ಸರ್, ಏನಂತೀರಿ? ನಿಮಗೇನು ಅನ್ಸುತ್ತೆ ಬಿಗ್ ಬಾಸ್ ವಿಚಾರ? ಸರ್ ಜಾಲಿವುಡ್ ಇದೆಯಲ್ಲ, ಅದರಲ್ಲಿ ಬೇರೆ ಪ್ರೋಗ್ರಾಮ್ಗಳು ಯಾವ ನಡೆಯಲ್ಲ ಸರ್, ಬಿಗ್ ಬಾಸ್ ಬಿಟ್ರೆ ನಡೀತಾ ಹೌದಲ್ಲ ಸರ್? ನಡೀತಿರ್ಬೇಕು, ನನಗೂ ಗೊತ್ತಿಲ್ಲ ಸರ್. ನಡೀತಾ ಇರ್ತಾವು. ಆ ಟೈಮಲ್ಲಿ ಏನು ಇದು ಮಾಡಿದೆ, ಈ ಟೈಮಲ್ಲಿ ಮಾಡಿದ್ರೆ ಇಡೀ ಕನ್ನಡ ಜನತೆನ ಬಿಗ್ ಬಾಸ್ ಇಷ್ಟಪಡ್ತಾ ಇದೆ. ಈ ಎಂಟರ್ಟೈನ್ಮೆಂಟ್ಗಾಗಿ ನೋಡ್ತಾ ಇದಾರೆ. ಅದ್ರಲ್ಲಿ ಏನು ಸಮಾಜಕ್ಕೆ ಏನು ಮಾಹಿತಿ ಬರಲ್ಲ. ಬಟ್ ನೋಡ್ಬೇಕಂತ ಖುಷಿಯಿಂದ ನೋಡ್ತಾರೆ ಮನೇಲಿ ಮಕ್ಕಳು, ನಾವಾಗಲಿ ಊಟ ಮಾಡಿ 9 ಗಂಟೆಯಿಂದ 10 ಗಂಟೆ ಮಟ್ಟ ನೋಡ್ತಾ ಇರ್ತೇವೆ. ಸಮಾಜಕ್ಕೆ ಏನು ಒಳ್ಳೆ ಮೆಸೇಜ್ ಇರಲ್ಲ. ಬಟ್ ಸುದೀಪ್ ಸರ್ ನಿಲ್ಸ್ಕೊಡ್ತಾರಲ್ಲ, ಆ ಇದರಿಂದ ಈಗ ಹಿಂದಿಯಲ್ಲಿ ಬರ್ತಾ ಇದೆ, ಎಲ್ಲಾ ಭಾಷೆಯಲ್ಲಿ ಬರ್ತಾ ಇದೆ. ನಮ್ ಕನ್ನಡ ಭಾಷೆಯಲ್ಲಿ ಬರ್ತಾ ಇದೆ ಅನ್ನೋದು ನಮ್ಗೆ ಒಂದು ಹೆಮ್ಮೆ, ಹೌದಲ್ಲ ಸರ್? ನಮ್ ಕನ್ನಡ ಭಾಷೆ ಬರ್ತಾ ಇದೆ, ಹೆಮ್ಮೆಯಿಂದ ನಾವು ನೋಡ್ತೇವೆ. ಇವ್ರು ಈ ತರ ಮಾಡ್ತಾ ಇದ್ರೆ ಏನ್ ಸರ್ ಗೊತ್ತಾಗ್ತಾ ಇಲ್ಲ ನಮ್ಗೆ. ಸರ್ ಮಾಡ್ತಾ ಇರೋದು ಒಳ್ಳೇದ ಸರಿನಾ ಸರ್ ಸರ್ಕಾರದಿಂದ? ನೀವು ಅಳ್ತಾ ಇದ್ದೀರಾ ಮಂಜುನಾಥ್ ಅವರೇ? ಇಲ್ಲ, ಒಂಥರ ಫೀಲಿಂಗ್ ಆಗ್ತಾ ಇದೆ ಸರ್. ಸಮಾಧಾನ ಮಾಡ್ಕೊಳ್ಳಿ. ಬಹಳ ಫೀಲಿಂಗ್ ಆಗ್ತಾ ಇದೆ ಸರ್ ನಂಗೆ. ಯಾಕೆ ಈ ಸರ್ಕಾರ ಬರೀ ಏನಾದ್ರು ಮಾಡಿ ಬರೀ ಗೊಂದಲ ಮಾಡ್ತಾ ಇದೆ ಸರ್. ಸರ್ಕಾರ ಬಂದಾಗಿಂದಲೂ ಹೌದಿಲ್ಲ ಸರ್? ಈ ಸಮೀಕ್ಷೆ ಅಂತ ಮಾಡ್ತಾ ಇದಾರೆ, ಅದು ಜಾತಿ ಸಮೀಕ್ಷೆ ಅಲ್ಲ, ಆ ಸಮೀಕ್ಷೆ ಈ ಸಮೀಕ್ಷೆ, ಈ ಜನರ ನಡುವೆ ತರೋದು, ಈ ತರ ಮಾಡ್ತಾ ಇದೆ. ಬಟ್ ಅವ್ರು ಈಗ ಕೊಡ್ತಾ ಇದಾರೆ, ಅದೆಲ್ಲ ಒಳ್ಳೇದ್ ಮಾಡ್ತಾ ಇದಾರೆ. ಒಳ್ಳೇದ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ತರ ನಡೆಯೋದಲ್ಲ. ಇವ್ರು ಯಾಕೆ ಸುಮ್ಮನೆ ತಗೋಬೇಕು ಸರ್ಕಾರದಿಂದ? ಇದಕ್ಕೆ ನಡೆಯೋಗಿಲ್ಲ, ಸ್ಟಾರ್ಟ್ ಆಗಿನ ಮುಂಚೆನೆ ಹೋಗಿ ಅಲ್ಲೆಲ್ಲ ಚೆಕ್ ಮಾಡಿ ಸರಿ ಇದೆಯಲ್ಲ ಅಂತ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಕ್ ಕೊಡುವ. ಸ್ಟಾರ್ಟ್ ಆಗಿ 2 ವಾರ ಆದ್ಮೇಲೆ ಈ ತರ ಮಾಡಿದ್ರೆ ಸರ್. ಓಕೆ ಫೈನ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಈಗ ರಾಯಚೂರಿನಿಂದ ಸಾಯಿ ಪ್ರಕಾಶ್ ಅಂತ ಕರೆ ಮಾಡಿದ್ದಾರೆ. ಸಾಯಿ ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಆರಾಮಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಫಸ್ಟ್ ಕ್ಲಾಸ್ ಸರ್, ಥ್ಯಾಂಕ್ ಯು. ನೀವು ಹೆಂಗಿದ್ದೀರಾ?